ತಾಯಿ ಯಾರು ತಾಯಿ ಯಾರು ತಾಯಿ ಯಾರು ಅಂತ. ಅದಕ್ಕೆ ಸಿಂಪಲ್ ಒಂದು ಐಡಿಯಾ ಬಂತು, ಚಿತ್ರಕ್ಕನ ಫೋಟೋ ತಂದೆ. ಈಗ ಯಾವ ಶಾಸ್ತ್ರಕ್ಕೂ ಅಡ್ಡಿ ಆಗಲ್ಲ, ಯಾಕಂದ್ರೆ ಸ್ವಾತಿ ನಿಜವಾದ ತಾಯಿ ಬಂದಿದ್ದಾರೆ, ಬೆಳ್ಳಿ ಅದಕ್ಕೆ ಸಹಾಯ ಮಾಡ್ತಾಳೆ ಅಷ್ಟೇ. ಅಲ್ಲ ಷಣ್ಮುಗ, ದಿಢೀರಂತ ಚಿತ್ರಕ್ಕೆ ಫೋಟೋ ತಂದ್ಬಿಟ್ರೆ ಪಾಪ ನಮ್ಮ ಮಾಯ ತಾನೇ ಶಾಸ್ತ್ರಕ್ಕೆ ಕೂರ್ಬೇಕು ಅಂತ ರೆಡಿ ಆಗಕ್ಕೆ ಹೋಗಿದ್ದಾಳೆ. ಅವಳಿಗೆ ಎಷ್ಟು ನೋವಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ಅಕ್ಕ, ಮಾಯಾ ದೊಡ್ಡವಳು, ಅವಳು ಮನ್ಸಿಗೆ ಬೇಜಾರಾಗುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಿದ್ರ. ಆ ಪುಟ್ಟ ಮಗು ಆ ಮನ್ಸಿಗೆ ಏನಾಗ್ಬೇಡ, ಅದನ್ನ ಯಾರಾದ್ರೂ ಯೋಚನೆ ಮಾಡಿದ್ದೀರಾ? ಹಾ, ಸುಮ್ಮನೆ ಮಾತೇಕೆ? ಗೌಡ್ರು ಹೇಗೆ ಹೇಳ್ತಾರ ಅದು ನಡ್ಕೊಳ್ಳಿ. ನೀವ್ ಹೇಳಿ ಗೌಡ್ರೆ. ಇದ್ರಲ್ಲಿ ನಾನೇನಮ್ಮ ಹೇಳೋದಿದೆ? ಆ ಮಗು ಏನು ಹೇಳುತ್ತೋ ಹಾಗೆ ನಡೀಲಿ. ಪುಟ್ಟ, ನೀನೇನು ಹೇಳ್ತೀಯಮ್ಮ? ನನಗೆ ಅಮ್ಮನಿಂದಾನೇ ಶಾಸ್ತ್ರ ನಡೆಯೋದಿಷ್ಟ. ಇನ್ನೇನು ಮತ್ತೆ, ಸ್ವಾತಿ ಹೇಳ್ದಂಗೆ ಎಲ್ಲ ಆಗ್ಬೇಕು ಅಂತ ಆಯ್ತಲ್ಲ, ಮತ್ತೇನು ಪೂಜೆ ಶುರು ಹಚ್ಕೊಳ್ಳಿ. ತಗೋಪ. ಓಂ ದೇವಾದಿದೇವಾಯ ಪ್ರಸಯ್ಯಸಾಹಿನೇ ನಮಃ. ವೈಶ್ವನಾಯ ಕುರ್ಮಹೇ ತಮೇಕಾಮಕಾಮಕಾಮಾಯ ಮುಖ್ಯಂ ಕಾಮೇಶ್ವರ ವೈಶ್ವನೋ ದದಾತ್. ಕುಬೇರಾಯ ವೈಶ್ವನಾಯ ಮಹಾದೇವಾಯ ನಮಃ. ಓಂ ಸಹನಾ ಭವತೋ ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುತ್ತಣ್ಣ, ಪೂಜೆ ಎಲ್ಲ ಸಂಪನ್ನವಾಯಿತು. ಮಗುಗೆ ಒಳ್ಳೆಯದಾಗಲಿ. ಚಿತ್ರ, ಹೋಮ ಹವನ ಎಲ್ಲ ಚೆನ್ನಾಗಿ ನಡೆದಿದೆ. ಇನ್ಮೇಲೆ ನಮ್ಮ ಮಗಳಿಗೆ ಯಾವುದೇ ಅಡ್ಡಿ ಆತಂಕ ಇರಲ್ಲ. ನಾನು ಕೊಟ್ಟಿರೋ ಮಾತಿನಂತೆ ನಮ್ಮ ಮಗಳಿಗೆ ಸಲ್ಬೇಕಾಗಿದ್ದ ಎಲ್ಲ ಗೌರವವನ್ನು ಸಲ್ಲಿಸಿದ್ದೀನಿ. ಇನ್ಮೇಲೆ ಈ ಮನೆಯಲ್ಲಿ ಅವಳದೇ ಅಧಿಕಾರ. ನಾವೆಲ್ಲಿಗೆ ಹೋಗ್ಬೇಕು ಮಾವ? ಮಾಯಾ, ನಾನೇ ಮಾವ, ಪರವಾಗಿಲ್ಲ. ನನ್ನ ಹೆಸರು ಇನ್ನೂ ನೆನಪಲ್ಲಿದೆಯಲ್ಲ, ನನಗಷ್ಟೇ ಸಾಕು. ಒಂದು ವಿಷಯ ನಿಮಗೆ ನೇರವಾಗಿ ಕೇಳ್ತೀನಿ, ನಾನು ಈ ಮನೇಲಿರೋದು ನಿಮಗೆ ಇಷ್ಟ ಇದೆಯಾ ಇಲ್ವಾ ಮಾವ? ಇದು ಯಾವ ಥರ ಪ್ರಶ್ನೆ ಮಾಯಾ? ಏನಾಯ್ತು ಈಗ? ಇನ್ನೇನಾಗಬೇಕು ಮಾವ? ನನ್ನನ್ನು ಒಂದು ಡಸ್ಟ್ಬಿನ್ ಥರ ನೋಡ್ತಿದ್ದೀರ. ಬೇಕಾದಾಗ ಉಪಯೋಗಿಸ್ಕೊಳ್ಳೋದು, ಬೇಡ ಅಂದಾಗ ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕೋದು. ಪುರೋಹಿತರು ನನಗೆ ಸೀರೆ ಬಳೆ ಕುಂಕುಮ ಕೊಟ್ಟಾಗ ನೀವು ಸೈಲೆಂಟ್ ಆಗಿದ್ರಿ. ಸ್ವಾತಿ ತಾಯಿ ಸ್ಥಾನದಲ್ಲಿ ನಿಂತು ನಾನು ಪೂಜೆ ನಡೆಸ್ಕೊಡ್ಬೇಕು ಅಂತ ಓಡೋಡ್ ಬಂದರೆ ಅಲ್ಲಿ ನನ್ನ ಜಾಗದಲ್ಲಿ ಬೆಳ್ಳಿ ಇದ್ಲು. ನೀನು ತಪ್ಪು ತಿಳ್ಕೊಂಡಿದ್ಯಾ ಮಾಯಾ? ನಾವು ಚಿತ್ರನ ಮೂಲಕ ಶಾಸ್ತ್ರ ಮಾಡಿದ್ದು. ಸರಿ ಮಾವ, ನಿಮಗೆ ಚಿತ್ರಕನ ಮೂಲಕನೇ ಶಾಸ್ತ್ರ ನಡೆಸ್ಬೇಕು ಅಂತ ಆಸೆ ಇದ್ದಿದ್ರೆ ಮುಂಜಾನೆ ಬಂದು ಮಾಯಾ ನೀನು ಈ ಶಾಸ್ತ್ರ ಮಾಡೋದು ನನಗಿಷ್ಟ ಇಲ್ಲ, ದಯವಿಟ್ಟು ಮಧ್ಯ ಬರಬೇಡ ಅಂತ ಹೇಳಿದರೆ ನಾನು ಯಾವ್ದಾದ್ರು ಮೂಲೆಯಲ್ಲಿ ನಿಂತ್ಕೊಂಡು ಪೂಜೆ ನೋಡ್ತಿದ್ದೆ ಮಾವ. ಆದರೆ ನೀವು ಹಾಗೆ ಮಾಡಲಿಲ್ಲ. ನನ್ನ ಕಂಡ್ರೆ ನಿಮಗೆ ಇಷ್ಟ ಇದೆಯೋ ಇಲ್ವೋ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಮಾವ. ನಾನು ಸೀರೆ ಉಟ್ಕೊಂಡು ಬಳೆ ಸರ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಕೆಳಗೆ ಬಂದರೆ ಎಲ್ಲರೂ ನನ್ನ ಮುಖ ನೋಡ್ತಿದ್ದಾರೆ. ನನಗೆ ಎಷ್ಟು ಅವಮಾನ ಆಯಿತು ಅಂತ ನಿಮಗೆ ಗೊತ್ತಾ ಮಾವ? ನಿಮಗೆ ಅದೆಲ್ಲ ಚಿಕ್ಕ ವಿಷಯ ಆಗಿರ್ಬೋದು, ಆದರೆ ಒಂದು ಹೆಣ್ಣಾಗಿ ಆ ಚಿಕ್ಕ ವಿಷಯನೂ ನಾನು ದೊಡ್ಡದಾಗಿ ತಗೋತೀನಿ ಮಾವ. ನನ್ನನ್ನು ಮದುವೆ ಆಗೋರು ಗೌರವದಿಂದ ನೋಡ್ಕೋತಾರೆ ಅಂತ ಅಂದ್ಕೊಂಡಿದ್ದೆ. ಮದುವೆಗೆ ಮುಂಚೆನೇ ನೀವು ಕೇರ್ ಮಾಡ್ತಿಲ್ಲ, ಇನ್ನು ಮದುವೆ ಆದಮೇಲೆ ನನ್ನನ್ನು ನೋಡ್ಕೋತೀರ ಮಾವ? ಮದುವೆ ನಡೀತಿಲ್ಲ ಅಂತ ಒಂದು ರೀತಿ ಅವಮಾನ ಆಗ್ತಿದ್ರೆ ಈ ಮನೇಲಿ ಇದ್ಕೊಂಡು
ನಮ್ಮವರಿಂದ ಇನ್ನೊಂದು ರೀತಿ ಅವಮಾನ ಆಗ್ತಿದೆ ಮಾವ. ಇದನ್ನೆಲ್ಲ ನಾನು ಹೇಗೆ ತಡ್ಕೊಳ್ಳಿ? ಅದಾಗಲ್ಲ ಮಾಯಾ, ಅದು ಸ್ವಾತಿ. ಹೋಗ್ಲಿ ಬಿಡಿ ಮಾವ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀರಾ? ಏನದು? ಸ್ವಾತಿಗೆ ಬೆಳ್ಳಿ ಅಂದರೆ ತುಂಬ ಇಷ್ಟ. ಒಂದು ವೇಳೆ ಸ್ವಾತಿ ಬಲವಂತವಾಗಿ ನಾನು ಬೇಡ ಬೆಳ್ಳಿ ತಾಳಿ ಕಟ್ಟು ಅಂತ ಹೇಳಿದ್ರೆ ಏನು ಮಾಡ್ತೀರಾ ಮಾವ? ಇಷ್ಟು ದಿನ ನಿಮಗೋಸ್ಕರ ಕಾಯ್ತಿರೋ ನನ್ನನ್ನು ಮದುವೆ ಆಗ್ತೀರಾ? ಇಲ್ಲ, ಸ್ವಾತಿಗೊಬ್ಳು ತಾಯಿ ಸಿಕ್ಕಿದ್ಲು ಅಂತ ಬೆಳ್ಳಿನ ಮದುವೆ ಆಗ್ತೀರಾ? ನನಗೆ ನಿಮ್ಮಿಂದ ಬೇಕಾಗಿರೋದು ಒಂದೇ ಮಾವ, ನೀವು ನನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕು. ನನಗಿದೊಂದು ಉತ್ತರ ಕೊಡಿ ಮಾವ. ಮೇಲಿಂದ ದಡ್ಡಿಯಾಗಿ ನಿಮಗೋಸ್ಕರ ಕಾಯ್ಕೊಂಡು ನಾನಿರಲ್ಲ. ಯಾಕೆ ಮಾವ ಸೈಲೆಂಟ್ ಆದ್ರಿ? ನಾನು ಕೇಳ್ತಿರೋ ಪ್ರಶ್ನೆ ಸರಿ ಇಲ್ವಾ? ಇಲ್ಲ ಕೇಳ್ತಿರೋ ಜಾಗ ಸರಿ ಇಲ್ವಾ? ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊ ಮಾಯಾ. ಅರ್ಥ ಮಾಡ್ಕೊಂಡು ಇಷ್ಟು ದಿನ ಸುಮ್ಮನೆ ಇದ್ದೆ ಮಾವ, ಆದರೆ ಇನ್ಮೇಲೆ ಹಾಕಿರೋಕ್ಕಾಗಲ್ಲ. ನನಗೂ ಸಾಕಾಗಿದೆ ಮಾವ. ನಾನು ನಿಮಗೆ ಭಾರ ಹಾಕ್ತಿದ್ದೀನಿ ಅನ್ನಿಸ್ತಿದೆ. ನನಗೆ ಮುಖ ಕೊಟ್ಟು ನೀವು ಮಾತಾಡ್ತಿಲ್ಲ, ಆದರೂ ಪರವಾಗಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಮಾವ. ನಿಮಗೆ ನನ್ನನ್ನು ಮದುವೆ ಆಗೋಕ್ಕೆ ಇಷ್ಟ ಇದೆಯಾ, ಇಲ್ಲ ಬೆಳ್ಳಿನ ಮದುವೆ ಆಗೋಕ್ಕೆ ಇಷ್ಟ ಇದೆಯಾ? ಅಲ್ಲ ಮಾಯಾ, ಅದು ನೀವು ಈ ಇರೋ ಪರಿಸ್ಥಿತಿಲಿ ನಿಮಗೆ ನಿರ್ಧಾರ ತಗೊಳ್ಳೋದು ಕಷ್ಟ ಆಗ್ತಿದೆ ಅನ್ಸುತ್ತೆ. ಪರವಾಗಿಲ್ಲ, ನಿಮಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ತಗೊಳ್ಳಿ. ಆದರೆ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ ಮಾವ. ನೀವ ನಿರ್ಧಾರನ ಬೇರೆ ಯಾರಿಗೆ ಹೇಳಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನನಗೆ ಮಾತ್ರ ಹೇಳಿ ಮಾವ. ಯಾಕಂದರೆ ಎಷ್ಟೋ ದಿನಗಳಿಂದ ನಾನು ನಿಮಗೋಸ್ಕರ ಕಾದಿದ್ದು ನಿಜ. ನಾನು ನೀವು ಮದುವೆ ಆಗ್ತೀವಿ, ಖುಷಿ ಖುಷಿಯಾಗಿ ಜೊತೆಲೇ ಇರ್ತೀವಿ ಅಂತ ಎಷ್ಟು ಕನಸು ಕಟ್ಕೊಂಡಿದ್ದೆ ಮಾವ. ನನ್ನ ಪ್ರೀತಿ ನಿಜಾನೇ ಆಗಿದ್ರೆ ನೀವು ನನಗೆ ಸಿಗ್ತೀರಾ ಮಾವ. ಆ ದೇವ್ರು ಕೂಡ ನಮ್ಮಿಬ್ಬರ ಪ್ರೀತಿ ಒಂದು ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋ ಅರ್ಹತೆ ನನ್ನ ಒಬ್ಬಳಿಗೆ ಇರೋದು. ಒಂದಲ್ಲ ಒಂದಿನ ನಾನು ನಿಮ್ಮ ಹೆಂಡತಿಯಾಗಿ ಈ ಮನೆಗೆ ಸೊಸೆಯಾಗಿ ಬಂದೇ ಬರ್ತೀನಿ. ಆ ಟೈಮ್ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ ಮಾವ. ಅಲ್ಲಿವರೆಗೂ ಇಲ್ಲೇ ಇದೇ ಮನೇಲಿ ನಿಮಗೋಸ್ಕರ ಕಾಯ್ತಿರ್ತೀನಿ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ ಮಾವ. ಸ್ವಾತಿ ನಿಮ್ಮ ಮಗಳು ಅಂತ ಗೊತ್ತಾದ ತಕ್ಷಣ ಆಟನೇ ಬದಲಾಯಿಸ್ತಿದ್ದೀರಾ ಮಾವ. ನಿಮ್ಮ ಕೈಯಾರೆ ಹೇಗೆ ತಾಳಿ ಕಟ್ಟಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಇನ್ಮೇಲೆ ನನ್ನ ಗೇಮ್ ಶುರು ಮಾಡ್ತೀನಿ. ಈ ಆಟದಿಂದ ಯಾರು ಆಚೆ ಹೋಗ್ತಾರೆ ಅಂತ ಸದ್ಯದಲ್ಲೇ ಗೊತ್ತಾಗುತ್ತೆ. ಹಲೋ ಮೇಡಮ್, ನಾನು ಹಾಸ್ಪಿಟ್ಲಿಂದ ದಯಾ ಮಾತಾಡ್ತಾ ಇರೋದು. ಹೇಳಿ ದಯಾ. ಮೇಡಮ್, ಪ್ರಸನ್ನ ಕೊಲೆಯಾದಾಗ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ ಪ್ರಕಾರ ಕೊಲೆಗಾರ ಯಾರೋ ಹೊಸೊಬ್ರು ಇರಬೇಕು ಅಂತ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ ಮೇಡಮ್. ಅವತ್ತು ದೇವಸ್ಥಾನದಲ್ಲಿ ಬೆಳ್ಳಿ ಸ್ವಾತಿ ಇಬ್ಬರೇ ಇದ್ದಿದ್ದು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸ್ವಾತಿನ ಬೆಳ್ಳಿ ಕಾಪಾಡಿದಾಳೆ ಅಂದಮೇಲೆ ಪ್ರಸನ್ನನ ಕೊಲೆಯಲ್ಲಿ ಬೆಳ್ಳಿ ಕೈವಾಡ ಇದ್ದೇ ಇರುತ್ತೆ. ದಯಾ, ನಾನು ಸ್ವಲ್ಪ ಫಿಂಗರ್ ಪ್ರಿಂಟ್ಸ್ ತೊಗೊಂಡು ಬರ್ತೀನಿ. ಕೊಲೆ ನಡೆದಿರೋ ಜಾಗದಲ್ಲಿ ಸಿಕ್ಕಿರೋ ಫಿಂಗರ್ ಪ್ರಿಂಟ್ಸ್ಗೂ ಈ ಫಿಂಗರ್ ಪ್ರಿಂಟ್ಸ್ಗೂ ಏನಾದರೂ ಮ್ಯಾಚ್ ಇದೆಯಾ ಅಂತ ನೀವು ನೋಡಿ ಹೇಳಬೇಕು. ಒಂದು ವೇಳೆ ಮ್ಯಾಚ್ ಆದ್ರೆ ಏನು ಮಾಡೋದು ಮೇಡಮ್? ಯಾರ್ದೋ ಜನ್ಮ ಜಾಲ ಆಡೋಕ್ಕೆ ಅವಕಾಶ ಸಿಗುತ್ತೆ. ತಲೆ ಕೆಡಿಸ್ಕೋಬೇಡಿ, ನಿಮ್ಮ ಹಣ ನಿಮಗೆ ಸೇರುತ್ತೆ. ನೀವು ಕೆಲಸ ಸರಿಯಾಗಿ ಮಾಡಿ. ಸರಿ ಮೇಡಮ್. ಬಾ
ಭಾವನಾ, ಇವತ್ತಂತೂ ಎಲ್ರ ಕಣ್ಣು ಸ್ವಾತಿ ಮೇಲೆ ಇತ್ತು ಅಲ್ವಾ ಪುಟ? ಹ್ಞೂ ಅಪ್ಪ. ಚಿಕ್ಕಿನೂ ನನ್ನ ದೃಷ್ಟಿ ತೆಗಿಯೋದು ಮರ್ತೋಗಿದ್ದಾರೆ ನೋಡು. ಚಿಕ್ಕಿ ಮರೆತ್ರೇನಂತೆ, ನಾನು ತೆಗಿತೀನಿ. ಊರವ್ರ ಕಣ್ಣು, ಆಚೆ ಮನೆ ನೀಲಕ್ಕನ್ ಕಣ್ಣು. ಅಪ್ಪ, ಆಚೆ ಮನೆ ಸಾಕಮ್ಮನ ಕಣ್ಣು. ಸರಿ, ಅವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕಣ್ಣು ಬೀಳ್ದೆ ಇರಲಿ. ಅಯ್ಯೋ, ನೋಡ್ದಾ ಎಷ್ಟೊಂದು ದೃಷ್ಟಿ ಆಗಿದೆ ನಿನಗೆ? ನೋಡಿ ಅಪ್ಪ, ಎಲ್ರು ಕಣ್ಣು ಹಾಕಿದ್ದಾರೆ. ಇರ್ಲಿ ಬಿಡು, ಇನ್ಮೇಲೆ ಯಾರ ಕಣ್ಣು ನಿನ್ ಮೇಲೆ ಬೀಳಲ್ಲ. ಅಪ್ಪ, ಇವತ್ ನಾನು ನಿನ್ ಜೊತೆನೆ ಮಲ್ಕೋತೀನಿ. ಅದನ್ನ ಕೇಳ್ತಾರ? ಆರ್ಡರ್ ಮಾಡ್ಬೇಕು ನೀನು. ಬಾ 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 ಬಾ. ಅಪ್ಪ, ಯಾವ್ದಾದ್ರು ಕತೆ ಹೇಳಪ್ಪ. ಕತೆನಾ? ತೆನಾಲಿ ರಾಮನ್ ಕತೆ ಹೇಳಲಾ? ಹಾ. ಬೆಳಿ, ಇದೇನಿದೆ ಈ ಟೈಮಲ್ಲಿ ಹಣ್ಣು ಬಿಡಿಸ್ತಾ ಇದೆಯಾ? ಮುತ್ತು ಮಾವ ಏನೂ ಸರಿಯಾಗಿ ತಿಂದಿರ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಹಣ್ಣು ಕೊಡೋಣ ಅಂತ. ಬೆಳಿ, ಒಂದು ಗ್ಲಾಸ್ ಹಾಲು ಏನಾದರೂ ಸಿಗುತ್ತಾ? ಹೊಟ್ಟೆ ತುಂಬ ಹಶ್ವಾಗಿದೆ. ದಿನ ನಾನೇ ತಂದ್ಕೊಡ್ತಿದ್ನಲ್ಲ, ಇವತ್ತೇನು ನೀವೇ ಬಂದಿದ್ದೀರಾ? ಅದು ಇವತ್ತು ಯಾಕೋ ಬೇಗ ಕುಡಿಬೇಕು ಅನಿಸ್ತು, ಅದಕ್ಕೆ ಬಂದೆ. ಇವತ್ತು ಗಾಜಿನ ಲೋಟದಲ್ಲಿ ಹಾಲು ಕೊಡು. ಹಾಂ, ಗಾಜಿನ ಲೋಟದಲ್ಲ? ಬೆಳಿ, ಈ ಇಂಟರ್ವ್ಯೂ ಎಲ್ಲ ಆಮೇಲೆ ಇಟ್ಕೋ, ಫಸ್ಟ್ ಹಾಲು ಕೊಡು. ಸರಿ ಸರಿ. ತಗೊಳ್ಳಿ. ಬೇಡ ಬೇಡ, ಅಲ್ಲೇ ಇಡಿ. ಇವತ್ತೇನೋ ಒಂಥರ ವಿಚಿತ್ರವಾಗಿ ಆಡ್ತಿದ್ದೀರಲ್ಲ, ಹೋಗ್ಲಿ ಬಿಡಿ. ಮಾವ, ಮಾವ, ಅಲ್ಲಿಡು ಬಿಡ್ಲಿ. ಮಾವ, ಸ್ವಾತಿನ ಕರ್ಕೊಂಡು ಹೋಗ್ಲಾ? ಬೇಡ ಬೆಳ್ಳಿ, ಇಲ್ಲೇ ಮಲಗಲಿ ಬಿಡು. ಅಪ್ಪ, ಅಪ್ಪ. ಸ್ವಾತಿ, ನಿದ್ದೆ ಬರ್ತಿಲ್ವ ಸ್ವಾತಿ? ಅಪ್ಪ, ನಾನು ಚಿಕ್ಕಿ ಜೊತೆನೆ ಹೋಗ್ತೀನಿ. ಯಾಕೆ ಪುಟ, ಏನಾಯ್ತು? ಈಗ ನನಗೆ ನಿದ್ದೆ ಬರ್ತಿಲ್ಲ. ಚಿಕ್ಕಿ ಜೊತೆ ಅಂದ್ರೆ ನನಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದು ಅಲ್ಲದೆ ನನಗೆ ಚಿಕ್ಕಿ ಮೇಲೆ ಮಲ್ಗ ಅಭ್ಯಾಸ. ನೀನು ನನ್ನ ಪಕ್ಕದಲ್ಲಿ ಮಲ್ಕೊಂಡ್ರೆ ನನಗೆ ನಿದ್ದೆ ಹೇಗೆ ಬರುತ್ತೆ ಹೇಳು? ಸಾರಿ ಪುಟ, ಇನ್ಮೇಲೆ ಅಪ್ಪ ಹಾಗೆಲ್ಲ ಮಾಡಲ್ಲ. ಪರವಾಗಿಲ್ಲ, ಇವತ್ತು ಶಾಸ್ತ್ರ ಇತ್ತು ಅಲ್ವಾ, ಎಲ್ಲ ಕಡೆ ಓಡಾಡಿ ನೀನು ಸುಸ್ತಾಗಿರ್ತೀಯ. ನೀನು ಮಲ್ಕೋ. ಚಿಕ್ಕಿ, ಚಿಕ್ಕಿ. ಯಾಕೆ ಸ್ವಾತಿ, ಎದ್ಬಿಟ್ಯಾ?
ಚಿಕ್ಕಿ, ನಾನು ನಿನ್ನ ಜೊತೆನೆ ಬಂದು ಮಲ್ಕೋತೀನಿ, ನನ್ನನ್ನು ಕರ್ಕೊಂಡು ಹೋಗು. ಮಾವ ಕರ್ಕೊಂಡೋಗು. ನನಗಿಂತ ಜಾಸ್ತಿ ಬೆಳ್ಳಿನೇ ಹಚ್ಕೊಂಡಿದ್ದಾಳೆ. ಒಂದು ವೇಳೆ ನಾನು ಇಲ್ಲ ಅಂದರೂ ಬೆಳ್ಳಿ ಚೆನ್ನಾಗಿ ನೋಡ್ಕೊಳ್ತಾಳೆ. ನನ್ನ ಮದುವೆ ವಿಚಾರದಲ್ಲಿ ನನ್ನ ಬಗ್ಗೆ ಅಷ್ಟೇ ಅಲ್ಲ, ನನ್ನ ಹೆಂಡತಿಯಾಗಿ ಬರೋಳು ಸ್ವಾತಿನ ಆರೈಕೆ ಮಾಡೋಳಾಗಿರಬೇಕು. ಯಾರು ಕರೆಕ್ಟ್ ಆದವರು ಅಂತಲೇ ಗೊತ್ತಾಗ್ತಿಲ್ಲ, ಬೆಳ್ಳಿನ ಅಥವಾ ಮಾಯನ. ಬೈರಾ, ಎಲ್ಲಿದ್ದಾರೆ ಅವರು? ನೀನು ಎಷ್ಟೊತ್ತಿಗೆ ಬರಕ್ಕೆ ಹೇಳಿದ್ದವ್ರಿಗೆ? ಅಲ್ಲಿ ನೋಡು ಬಂದರು. ನಮಸ್ಕಾರ ಬುದ್ಧಿ. ಮಾಯಾ, ನಾನು ಕೊರವಂಜಿ ಅಂತ ಹೇಳಿದ್ನಲ್ಲ, ಇವರೇ ಅದು. ಏನೇನು ಹೇಳಬೇಕೋ ಎಲ್ಲ ಕ್ಲಿಯರಾಗಿ ಹೇಳ್ಬಿಡು. ನಾನು ಮುತ್ತು ಮಾವನ್ನ ತುಂಬ ದಿನದಿಂದ ಮದುವೆ ಆಗಬೇಕು ಅಂತ ಕಾಯ್ತಿದ್ದೀನಿ. ಆದರೆ ಅವ್ರ ಮನಸ್ಸಲ್ಲಿ ಸರಿಯಾದ ನಿರ್ಧಾರ ತಗೊಳಕ್ಕಾಗ್ತಿಲ್ಲ ಅವ್ರಿಗೆ. ಅವ್ರು ಯಾವಾಗಲೂ ಯಾವುದೋ ಯೋಚನೆಯಲ್ಲಿರ್ತಾರೆ, ಯಾವುದೋ ಚಿಂತೆ ಕಾಡ್ತಿದೆ ಅಂತ ನನಗೆ ಅನ್ನಿಸ್ತಿದೆ. ಈಗ ನಾನೇನು ಮಾಡಬೇಕು ಅಮ್ಮವ್ರೆ? ನೀವು ಆ ಚಿಂತೆನ ನಿಮ್ಮ ಕೊರವಂಜಿ ಮಾತಿಂದ ದೂರ ಮಾಡಬೇಕು. ನಮ್ಮ ಮಾವ ಜಾತಕ ಭವಿಷ್ಯನೆಲ್ಲ ನಂಬಲ್ಲ, ಆದರೆ ನಿಮ್ಮ ಮಾತನ್ನ ಅವ್ರು ನಂಬೋದು. ಅವ್ರು ನಂಬೋ ಹಾಗೆ ನೀವು ಮಾಡಬೇಕು. ಯಾವ ರೀತಿ ಅಂತ ಸ್ವಲ್ಪ ಹೇಳ್ತೀರಾ? ಅವರು ನಮ್ಮ ಮದುವೆ ಆಗೋ ಹುಡುಗಿ ಸಿಟಿಲಿ ಓದಿರ್ತಾಳೆ, ನೋಡೋಕೆ ತುಂಬ ಸುಂದರವಾಗಿ ಲಕ್ಷಣವಾಗಿರ್ತಾಳೆ. ವಿದ್ಯೆಯಲ್ಲಷ್ಟೇ ಅಲ್ಲ, ಬುದ್ಧಿಲೂ ಒಂದು ಕೈ ಮೇಲು. ಲೋಕಜ್ಞಾನ ಇದೆ. ನಿಮ್ಮ ಮನೆತನ ಅವಳಿಂದ ಮಾತ್ರ ಉಳ್ಸೋಕೆ ಸಾಧ್ಯ. ಅಂಥವಳನ್ನ ಮಾತ್ರ ನೀವು ಮದುವೆ ಆಗಬೇಕು ಅಂತ ನೀವು ನಂಬಿಸ್ಬೇಕು. ಹಾಗೆ ಮದುವೆ ಆದರೆ ನಿಮಗಿರೋ ಅಷ್ಟು ತೊಂದರೆಗಳು ದೂರ ಆಗತ್ತೆ ಅಂತ ನನ್ನ ವಿಷಯಗಳನ್ನ ಬಿಡಿಸಿ ಅವ್ರಿಗೆ ಹೇಳಬೇಕು.